ನಮಸ್ಕಾರ ವೀಕ್ಷಕರೇ. ಇವತ್ತು ನನ್ನ ಮಲ್ಲಿಗೆ ಗಿಡ ಹೇಗೆ ಬೆಳೆದೆ ನೋಡ್ರಿ, ಎಷ್ಟು ಚೆನ್ನಾಗಿ. ಇದನ್ನು ನಾನು ಹೇಗೆ ಆರೈಕೆ ಮಾಡ್ತಾಯಿದ್ದೀನಿ, ಆಮೇಲೆ ಇದಕ್ಕೇನೀಗ ಸದ್ಯಕ್ಕೆ ಗೊಬ್ಬರ ಕೊಡ್ತಾಯಿದ್ದೀನಿ, ಆಮೇಲೆ ಇದನ್ನು ಯಾವಾಗ ಕಟಿಂಗ್ ಮಾಡಬೇಕು, ಇದು ಇಷ್ಟು ಚೆನ್ನಾಗಿ ನೋಡಿ ಫ್ಲವರಿಂಗ್. ಈ ರೀತಿ ಫ್ಲವರಿಂಗ್ ಬರಬೇಕು ಅಂದರೆ ಹೇಗೆ ಮಾಡಬೇಕು, ಇದು ಒಂದರಲ್ಲೇ ನೋಡಿ ಎಷ್ಟೊಂದು ಹೂವಾಗಿದೆ. ಇಲ್ಲಿ ನೋಡಿ ಮಗ್ಗುಗಳು. ಈ ರೀತಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ. ಮೊದಲು ಈ ಬೇರಿನ ಸುತ್ತ, ಇದು ನಮ್ಮ ಕಾಂಡದ ಸುತ್ತರದ ಮಣ್ಣನ್ನು ಡಿಗ್ ಮಾಡಬೇಕು ಚೆಂದಾಗಿ. ಆದರೆ ಆವಾಗ ಮಾಡೋದನ್ನ ಹುಷಾರಿರಬೇಕು. ಬೇರಿಗೆ ಕಾಂಡಕ್ಕೆ ನಿಮ್ಮ ಈ ಮುಂದಿನ ತುದಿ ಶಾರ್ಪ್ ಇರ್ತದಲ್ಲ, ಅದು ಬಡಿಲಾರ್ದಂಗೆ ನೋಡ್ಕೋಬೇಕು. ಇದು ಈಗ ನೋಡಿ ಇಷ್ಟು ಸಣ್ಣ ಚಿಗುರು ಇಲ್ಲಿಂದನೂ ಬಿಟ್ಕೊಂಡೈತಿ. ನಾವೇನಾದ್ರು ಈಗ ಈ ಸುತ್ತರದ ಮಣ್ಣನ್ನು ತೆಗಿ ಹೊತ್ನ್ಯಾಗ ಅದಕ್ಕೇನಾದ್ರು ಟಚ್ ಮಾಡಿದ್ರೆ ಅದು ಸಹಿತ ಹೋಗ್ಬಿಡ್ತು. ಇಲ್ಲಿ ನೋಡಿ, ಈಗ ಇಲ್ಲಿಂದನೂ ಸಹಿತ ಎಷ್ಟು ಚೆನ್ನಾಗಿ ನಮ್ಮ ಚಿಗುರು ಬಿಡ್ತಾಯಿತ್ತು ಕೆಳಗಡೆಯಿಂದನೂ. ಇದನ್ನು ನಾನು ಡಿಸೆಂಬರ್ನೊಳಗನ ಕಟಿಂಗ್ ಮಾಡಿದ್ದೆ. ಅಂದ್ರೆ ಡಿಸೆಂಬರ್ನೊಳಗೆ ಕಟಿಂಗ್ ಮಾಡಿದ್ದಕ್ಕೆ ಅದು ಫಂಗ್ಲ್ ಹೊಡೆದು ಅಂದ್ರೆ ಬ್ರ್ಯಾಂಚಸ್ ಬಿಟ್ಟು ತಾನಾಗೆ ಹೂವು ಜಾಸ್ತಿ ಆಗ್ತಾವೆ. ನಂದು ಹಚ್ಚಿರೋದೇ ಇನ್ನೂ 1 ವರ್ಷವೂ ಆಗಿಲ್ಲ ನಂದು ಇದನ್ನು ಗಿಡ. ಹಾಗಾಗಿ ಇದು ಬಹಳ ಎತ್ತರ ಆಗಿಲ್ಲ. ಆದಮೇಲೆ ನನಗೆ ಅದು ಕೇರ್ ಹೆಂಗೆ ಮಾಡಬೇಕು ಅಂತ ತಿಳಿದ ಮೇಲೆ ನಾನು ಯಾವಾಗ ಅದನ್ನು ಕೇರ್ ಮಾಡೋಕ್ಕೆ ಶುರು ಮಾಡಿದ್ದೆ, ಅದಾದಮೇಲಿಂದ ಎಷ್ಟು ಚೆನ್ನಾಗಿ ಬೆಳೀತಾ ಐತಿ. ಇದಕ್ಕೆ ನೀವು ಇದ್ರ ಸುತ್ತರ್ದ ಒಂದು ಸ್ವಲ್ಪ ಟೀ ಪೌಡರ್, ಇಲ್ಲ ಮಣ್ಣೆಲ್ಲ ಡಿಗ್ ಮಾಡಿದ್ದೀವಲ್ಲ ಅಲ್ಲಿ ಒಂದು ಸ್ವಲ್ಪ ಟೀ ಪೌಡರ್ ಹಾಕಿ, ಆಮೇಲೆ ಒಂದು ಸ್ವಲ್ಪ ಅರಿಶಿನ, ಇವಾಗ ಬೇಕಾದ್ರೆ ನಿಮಗೆ ಬೇರೆ ಯಾವ್ದಾರ ವರ್ಮಿ ಕಂಪೋಸ್ಟ್ ಆಗಲಿ, ಆಮೇಲೆ ಬೇರೆ ಮನೆಯಲ್ಲಿ ತಯಾರಿಸಿರೋ NPK ಆಗಲಿ, ಬಯೋ ಎನ್ಸೈಮ್ಸ್ ಆಗಲಿ, ಇಂಥವನ್ನೆಲ್ಲನೂ ಒಂದು ಸ್ವಲ್ಪ ಕೊಡಬೇಕು. ಯಾಕಂದರೆ ಈಗ ಫ್ಲವರಿಂಗ್ ಮಾಡ್ತಾ ಇದ್ರಿಂದ ಇದಕ್ಕೆ ಜಾಸ್ತಿ ಪೋಷಕಾಂಶ ಬೇಕಾಗ್ತದೆ. ಆಮೇಲೆ ಬಿಳಿ ಹೂವು ಯಾವ ಇರ್ತಾವಲ್ಲ ಅವಕ್ಕೆ ಕ್ಯಾಲ್ಶಿಯಂ ಜಾಸ್ತಿ ಬೇಕಾಗ್ತದೆ. ಬಿಳಿ ಹೂವು ಬಿಡೋ ಗಿಡಗಳು ಯಾವಾಗಲೂ ಕ್ಯಾಲ್ಶಿಯಮನ್ನು ಜಾಸ್ತಿ ಬೇಕಂತಾವಂತ. ಹಾಗಾಗಿ ನೀವು ಯುಕ್ತವಾಗಿರೋ ಗೊಬ್ಬರನ ಕೊಡೋದು ಬಹಳ ಉತ್ತಮ. ಇವನ್ ಚಾಕ್ಪೀಸ್ನ ಮಿಕ್ಸರ್ ಮಾಡಿ ಹಾಕಬೇಕು. NPK ಹಾಕೋದ್ರಿಂದ ಅಂತೂ ಬೆಸ್ಟ್ ಫರ್ಟಿಲೈಸರ್ ಅದು. ಇದಕ್ಕೆ ಈಗ ಅರಿಶಿನ ಹಾಗೂ ಟೀ ಪೌಡರ್ ಹಾಕ್ತಾಯಿದ್ದೀನಿ. ಅದು ಸಹಿತ ಭಾಳ ಒಳ್ಳೆಯದು. ನಾನು ಈಗ ಆಲ್ರೆಡಿ NPK ಹೋದ ವಾರ ಹಾಕಿದ್ದೆ, ಹಾಗಾಗಿ ಈಗ ಇದನ್ನು ಮಾಡಿದ್ದೀನಿ. ಇವನ್ ಮನೇಲೇ ನೀವು NPK ಹೇಗೆ ತಯಾರಿಸಬೇಕು ಅಂತ ಅನ್ನೋದನ್ನು ನಾನು ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಹೋಗಿ ನೀವು ಚೆಕ್ ಮಾಡಿ. ಆಮೇಲೆ ಇದ್ರ ನೆಕ್ಸ್ಟ್ ಈಗ ನಾನು ಮಜ್ಜಿಗೆ, ಇಲ್ಲಿ ನೋಡಿ, ಇದನ್ನು ನಾನು ಚೆನ್ನಾಗಿ ಮೊಸರು ಹಂಗೆ ಹಾಕಬೇಡ್ರಿ. ಮೊಸರನ್ನ ಚೆಂದಾಗಿ ಕಟ್ಟದು ಅದನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿ ಹಾಕಿ. ಫುಲ್ ಹಂಗೆ ಗಟ್ಟಿ ಮೊಸರು ಹಾಕೋದ್ರಿಂದ ಅದಕ್ಕೆ ಅಷ್ಟೊಂದು ಉಪಯೋಗ ಆಗಲ್ಲ. ಆಮೇಲೆ ಹುಳುಗಳು ಬರೋಕ್ಕೆ ಚಾನ್ಸಸ್ ಇರ್ತದೆ. ಇಲ್ಲಿ ನೋಡ್ರಿ, ಈ ರೀತಿ ಡೈಲ್ಯೂಟ್ ಮಾಡಿ ಹಾಕಿ. ಇವನ್ನ ಗುಲಾಬಿ ಗಿಡಕ್ಕೂ ಕೂಡ ಹಾಕ್ಬೋದು. ಆಮೇಲೆ ಇನ್ನೂ ಒಂದು ಹೊಸ ಟ್ರಿಕ್ ಅಂದರೆ, ಈ ಇದಕ್ಕೆ ಇರ್ಬಿ ಹತ್ತತಾವೆ. ಈ ಹೂ ಬಂದ ಮೇಲೆ ಸಣ್ಣ ಸಣ್ಣ ಇಟ್ಟಿಟ್ಟ ಇರ್ಬಿ ಹತ್ತತಾವೆ. ಆ ಇರ್ಬಿಗಳು ಇದಕ್ಕೆ ಹತ್ತಬಾರ್ದು ಅಂತಂದರೆ ಒಂದು ಯಾವುದೋ ಒಂದು ಸಣ್ಣ ಬಾಕ್ಸ್ ಆಗಲಿ, ಒಂದು ಡಬ್ಬಿ ಒಳಗಾಗಲಿ, ಇದ್ರಾಗ ಈ ರೀತಿ ಇದನ್ನು ಬಿಸ್ಕೆಟನ್ನು ಇಟ್ಟು ಅದ್ರ ಪಕ್ಕ ಇಟ್ಬಿಡ್ಬೇಕು. ಆವಾಗ ಆ ಇರ್ಬಿಗಳೆಲ್ಲ ಇದಕ್ಕೆ ಮುತ್ಕೋತಾವೆ. ಅದನ್ನು ನೀವು ಈ ಡಬ್ಬಿ ತೆಗೆದು ಹೊರಗೆ ಹಾಕ್ಬೋದು. ಆ ಇರ್ಬಿಗಳೆಲ್ಲ ಹೋಗ್ಬಿಡ್ತಾವೆ. ಹಿಂಗೆ ಮಾಡೋದ್ರಿಂದನೂ ನಾವು ಸಣ್ಣ ಸಣ್ಣ ಇರುವೆಗಳು ಇಟ್ಟಿಟ್ಟ ಕೀಟಗಳಿಂದನೂ ಸಹಿತ ನಾವು ಗಿಡಗಳನ್ನು ಪ್ರೊಟೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇದ್ರ ಪಕ್ಕನೇ ಈಗ ಇಟ್ಟಿದ್ದೀನಿ ನಾನು. ಇಲ್ಲಿ ನನ್ನ ಗುಲಾಬಿ ಗಿಡಗಳಿಗೂ ಸಹಿತ ಇದನ್ನಾಗಿದ್ದಾವೆ, ಹಾಗಾಗಿ ಇದನ್ನು ಹಾಕಿದೆ ನೋಡಿ. ಇವು ಮತ್ತು ಈ ಎಲೆಗಳ ಮೇಲೆ ಏನಾರು ರೋಗ ಬಂತಿತ್ತು, ಈ ರೀತಿ ನೋಡ್ರಿ, ಇದು ಮುದುಡ್ಕೊತಾ ಇದ್ದಾವೆ ಅನಿಸ್ತು ಅಂತಂದ್ರೆ ಇದಕ್ಕೆ ನಾವು ಬೇವಿನ ಎಣ್ಣೆನ ಹಾಕಿ ನೀರು ಹಾಕಿ ಸ್ಪ್ರೇ ಮಾಡಬೇಕು. ಈಗ ನಾನು ಅರಿಶಿಣದ ನೀರನ್ನು ಸ್ಪ್ರೇ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇದು ನಂದು 2 ಲೀಟರ್ ಬಾಟ್ಲ್ ನೀರಿಂದ ಇದನ್ನೈತಿ. ಅದಕ್ಕೆ ನಾನು ಒಂದು ದೊಡ್ಡ ಸ್ಪೂನಿಂದ ಅರಿಶಿಣ ಹಾಕ್ತಾಯಿದ್ದೀನಿ. ಹಾಕಿ ಅದನ್ನು ಚೆನ್ನಾಗಿ ಅದು
ಪೌಡರ್ ಇರೋದ್ರಿಂದ ಆಬ್ವಿಯಸ್ಲಿ ನೀಟಾಗಿ ಡೈಲ್ಯೂಟ್ ಆಗ್ತೈತಿ. ಇದನ್ನು ಮಾಡಿದ್ಮೇಲೆ ಈಗ ಇದನ್ನು ಈಗ ಸ್ಪ್ರೇ ಮಾಡಬೇಕು. ಇಲ್ಲ ನೋಡ್ರಿ, ಇದ್ರ ಮೇಲೆ ಏನ್ಗಡೆ ಇರುವೆಗಳಿದ್ವ, ಈ ರೀತಿ ಗಂಟು ಆಗೋ ರೋಗ ಬಂದಿತ್ತು ಅಂತಂದ್ರೆ ಎಲ್ಲದರಿಂದ ಇದನ್ನು ಈ ಅರಶಿನದ ನೀರು, ಬೇವಿನ ಎಣ್ಣೆ ನೀರು ಪ್ರೊಟೆಕ್ಟ್ ಮಾಡ್ತದೆ. ಹಿಂಗೆ ಮಾಡಬೇಕು. ಆಮೇಲೆ ಇವು ಈಗಿದು ಹೂ ಬಿಟ್ಟಿತು ಅಂತ ಅಂದಮೇಲೆ ಇದು ಖಾಲಿ ಆಗಿಬಿಟ್ಟಿರುತ್ತೆ. ಆವಾಗ ಇದನ್ನು ನೀವು ಕಟ್ ಮಾಡಿಬಿಡ್ಬೇಕು. ಈ ರೀತಿ ನೀವು ಹೂ ಬಿಟ್ಟು ಆಗಿರೋ ಬ್ರ್ಯಾಂಚನ್ನ ಕಟ್ ಮಾಡೋದ್ರಿಂದ ಮತ್ತು ಅದು ಇನ್ನೂ ಒಂದು 2 ಕಡೆ ಮತ್ತು ಚಿಗುರು ಹೊಡಿತೈತಿ. ಆವಾಗ ಮತ್ತು ಅಲ್ಲಿಂದ ಮತ್ತು ಫ್ಲವರಿಂಗ್ ಸ್ಟಾರ್ಟ್ ಆಗ್ತೈತಿ. ಈಗ ಇನ್ನೂ 2-3 ತಿಂಗಳಂತೂ ಚೆನ್ನಾಗಿ ಹೂ ಕೊಡ್ತೈತಿ. ಹಾಗಾಗಿ ಇದನ್ನು ನಾವು ಡಿಸೆಂಬರ್ನೊಳಗೆ ಮೊದಲು ಕಟ್ ಮಾಡಬೇಕು. ಅದು ಆದಮೇಲೆ ಕಟ್ ಮಾಡೀವಿ ಅಂತ ಬಿಟ್ಬಿಡೋದಲ್ಲ. ಡಿಸೆಂಬರ್ಲಂತೂ ಹಾರ್ಡ್ ಗ್ರೂಮಿಂಗ್ ಮಾಡಬೇಕು. ಯಾಕಂದ್ರೆ ನೀವು ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀರ ಅಷ್ಟು ಚೆನ್ನಾಗಿ ಇದನ್ನು ಬ್ರ್ಯಾಂಚಸ್ ಜಾಸ್ತಿ ಬರ್ತಾವೆ. ಇಲ್ಲಿ ನೋಡಿರಿ, ನಂದಂತೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲೆಲ್ಲಿ ಒಂದೊಂದು ಬ್ರ್ಯಾಂಚ್ ಬಂದೈತೆ ಅಲ್ಲೆಲ್ಲ ಹೂ ಬಂದಾವೆ. ಇಲ್ಲಿ ನೋಡಿ, ಈಗಿದು ಇನ್ನೆರಡು ಹೂ ಆಗ್ತದೆ ನಾಳೆಗೆ. ಇದು ಆದಮೇಲೆ ಇದು ಮುಗಿದ್ಬಿಡ್ತು. ಅವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಕಟ್ ಮಾಡ್ಬಿಡ್ತೀನಿ. ಕರೆಕ್ಟ್ ಇಲ್ಲಿ ಕಟ್ ಮಾಡೋದ್ರಿಂದ ಇಲ್ಲಿ 2 ಕಡೆ ಮತ್ತು ಇನ್ನೊಂದು ಚಿಗುರು ಹೊಡಿತೈತಿ. ಹಿಂಗೆ ಮಾಡೋದ್ರಿಂದ ನೀವು ಜಾಸ್ತಿ ಹೂಗಳನ್ನು ಪಡಿಬಹುದು. ತುಂಬ ಧನ್ಯವಾದಗಳು ವೀಕ್ಷಕರೇ. ನಮ್ಮ ಈ ಮಲ್ಲಿಗೆ ಗಿಡದನ್ನು ಕೇರ್ ಹೆಂಗೆ ಮಾಡಬೇಕು, ಅದಕ್ಕೆ ಗೊಬ್ಬರ ಹೆಂಗೆ ಕೊಡಬೇಕು, ಇವಾಗ ಈ ಮಾರ್ಚ್ನಲ್ಲಿ ನಾವು ಅದರಿಂದ ಎಷ್ಟು ಹೆಚ್ಚು ಹೂಗಳನ್ನು ಪಡಿಬೇಕು ಅನ್ನೋದನ್ನು ನಾನು ಈಗ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ತುಂಬ ಧನ್ಯವಾದಗಳು.